ಮಾಡ್ಕೊಂತಿದ್ರೆ ಮಂದಿ ಕಾಟ, ಬೇಡ್ಕೊಂತಿದ್ರೆ ನಾಯಿ ಕಾಟ ಅಂತಾರಲ್ಲ, ಹಂಗೆ ಮಂದಿ ಕಾಟ. ಎಷ್ಟರ ಹೇಳ್ತೀನಿ ದೈಕೆ ಹೆಂಗೆ ನೀರು ತುಂಬ್ಕೊಲಿ ಕಾಳ್ರಿ. ಎಷ್ಟು ಕಾಡೇಶ್ವರ ಹೊಟ್ಟೆ ಕಿಚ್ಚು ಮಾಡಿ ಅಲ್ಲಿಗೆ ಮುಟ್ಟಲ್ಲ. ಏನೋ ಕುದ್ದೋರಿಗೆ ಕೂಳ ಅಂತ, ಮರಿದವ್ರಿಗೆ ಮಕ್ಕಳು ಅಂತ, ಆ ಜಾತಿ ಸೇರಿದವ್ರು ಇವ್ರು ಕುದಿತಾರೆ ಅಷ್ಟು ನನ್ನ ಮ್ಯಾಗ ಹೇಳೋದು. ಹಿಂಗೈತೆ ರೀ. ನಿಮಗೆಲ್ಲ ಯಾರ್ಯಾರು ಮನೇನೋ ಶತ್ರು ಅದಾರ ಅಂತ ಕಮೆಂಟ್ ಹಾಕ್ರಿ. ಲೈಟ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮಿದ್ದೀರಿ ಅಂತ. ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆ ಆಗೈತಿ. ಎದ್ದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ನೋಡಿ, ಈ ಥರ ರಂಗೋಲಿ ಹಾಕಿನಿ. ಬರೀ ಒಳಗೆ ಹೋಗೋಣ ನೋಡಿರಿ. ಶ್ರವಣ್ ಕುಮಾರ್ ಎದ್ದಾನ ಇವಾಗ. ಏನಪ್ಪ ಹಾಯ್ ಮಾಡಪ್ಪಜ್ಜಿ. ಏನೋ ಸಮಾಚಾರ? ಯಾವಾಗಿದ್ದಿ? ಇವಾಗ ಇದ್ದೀನು. ಹಿಂಗೆ ಹೋಮ್ವರ್ಕ ಬರೀತೇನೆ. ಇದು ಇವತ್ತೊಂದು ಲಗ್ನಕ್ಕೆ ಹೋಗೋಣ. ನಿನ್ನ ಲಗ್ನ ಹೆಂಗಾಯ್ತು? ಖುಷಿ ಆಯಿತು? ಡ್ಯಾನ್ಸ್ ಹೊಡಿಲಿ ಅಲ್ರಿ ಕಿ. ಯಾಕೆ ಹೊಡಿಲಿಲ್ಲ ಡ್ಯಾನ್ಸ್? ಹಾಂ ಮಂದಿದ್ರೆ ಏನು ಮಾಡು ಹುಡುಗಿ ಡ್ಯಾನ್ಸ್ ಹೆಚ್ಚೆ ಹೊಡಿತಾ ಹುಡುಗಿ ಅಂತ. ನೀವು ಹೋಗ ಮ್ಯಾಕ ಹೋಲಿಲ್ರಿ ಇವ ಟೈಮ್ ನೋಡಿ. 7:10 ನಿಮಿಷ ಆಗೈತೆ. ಇನ್ನೂ ಏನು ಕೆಲಸ ಇಲ್ಲ. ನಿನ್ನೆ ಲಗ್ನ ಮಾಡಿ ನಾವು ಮಾತ್ರ ಫುಲ್ ಸುಸ್ತಾಗಿವಿ. ಸವಿತಾ ಸಿಸ್ಟರ್ ಎಷ್ಟು ಸುಸ್ತಾಗಿರ್ಬೇಕ್ರಿ. ಸೃಷ್ಟಿನಿ ಎಷ್ಟು ಸುಸ್ತಾಗಿರ್ಬೇಕ್ರಿ. ನೀನು ಲಗ್ನ ಮಾಡಿ ನಮಗೆ ಇಟ್ಟು ಆಗೈತೆ ಲಗ್ನ ಮಾಡಿ. ಸವಿತಾಕು ಭಾಳ ಸುಸ್ತಾಗಿರ್ಬೇಕ್ರಿ. ಬರ್ರಿ ಬಾಳೆಲ್ಲ ಡಬ್ಬ ಹಾಕಬೇಕು. ಈ ಸಂಜೆನ ಬಂದು ಏನು ಮಾಡಿ ನೋಡ್ರಿ. ಮಕ್ಕಳು ಉಣ್ಣಲ್ಲ ಅಂದ್ರೆ ನಾನು ಉಣ್ಣಂದೆ. ಯಾವ ಸಾರು ಪಲ್ಯ ಮಿಶ್ರ ಬಕೆಟ್ ಹಾಕೊಂಬರ್ಬಾ. ಸಾರು ಪಲ್ಯ ಮತ್ತೇನು ರೀ ಮಾಡಬೇಕು. ಅಲ್ಲೇ ದರ್ಶನ ತಗೋರಿ. ನಿನ್ನೆಲ್ಲ ಬಟ್ಟೆ ಹೋಗಿ ತಕ್ಕೊಂಡಿಲ್ರಿ. ಏನು ಕೆಲಸ ಮಾಡಲ್ಲ. ಬಂದು 4ಕ್ಕೆ ಬಂದೀನಿ ರೀ. ಲಗ್ನ ಮುಗಿಸೊಂದು ವಿಡಿಯೋನೂ ಕಂಟಿನ್ಯೂ ಮಾಡಿಲ್ಲ, ಕೆಲಸನೂ ಮಾಡಿಲ್ಲ. ಎಲ್ಲ ಅಲ್ಲಿದ್ದಾರೆ ನೋಡಿ ಸ್ನೇಹಿತರೆ. ಬರೀ ಇವಾಗೆಲ್ಲ ಅಷ್ಟು ಕಸ ಹುಡ್ಕೊಂಡು ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಚಪಾತಿ ಹಿಟ್ಟೈತೆ, ಒಂದಿಷ್ಟು ದೋಸೆ ಹಿಟ್ಟೈತೆ, ಎರಡು ಮಾಡಿಬಿಡ್ತೀನಿ ರೀ. ಒಟ್ಟು ಉಣ್ಣಾಕಾಗುತ್ತೆ, ಬುತ್ತಿ ಆಗುತ್ತೆ. ಮನುಷ್ಯಾಗ ಸುಸ್ತು ಅನ್ನೋದು ಬಂದು ನಿನ್ನ ಬ್ಲೌಸ್ ಕಟ್ ಮಾಡ್ಬೇಕಂದ್ರೆ ಯಾವುದು ಆಗಲಿ ನೋಡಿರಿ. 4ಕ್ಕೆ ಬಂದೇನು ರೀ ಊರಿಗೆ. 4:15 ಆಗೈತೆ ಊರಾಗಿದ್ದು ನೋಡಿ. ಸುಮ್ಮನೆ ರೆಸ್ಟ್ ಮಾಡಿ ನೋಡಿ. ಆದರೂ ಮುಕ್ಕೊಳೋದು ಜಲ್ದಿ ಮುಕ್ಕೊಂದೇನು ರೀ. ಇಲ್ಲ ಮನೆ ಕಸ ಗುಡ್ಸೀನಿ ಸ್ನೇಹಿತರೆ, ನೋಡ್ತಿರ್ಬೇಕು. ಎಲ್ಲ ಕ್ಲೀನಾಗಿ ಐತೆ ನೋಡಿ. ಇವೆರಡು ಲಂಗ ಹೊಲಿಗೆ ಹಾಕಕ್ಕೆ ಕೊಟ್ಟಾರ ನೋಡಿ. ಹೊಲಿಗೆ ಹಾಕ್ಬೇಕು ಇವತ್ತು. ಒಂದು 4 ಲಂಗ ಅದು ಹೊಲಿಗೆ ಹಾಕುವ, 4 ಲಂಗ ಅದು ಹಾಕಬೇಕು. ಮುದ್ದೆ ಬೆಳ್ಕೊಂಡು ಹೋಗ್ಬೇಕು. ಬರ್ರಿ ಎಲ್ಲ ಕ್ಲೀನಾಗೈತಿ. ಇನ್ನು ಹಿಂದೆ ಬಾಂಡೆ ಅದಾವು. ಅರ್ಧ ತಾಸು ಹತ್ರ ಇನ್ನೇನು ಕೆಲಸ. ಆ ಬೆಳ್ಳಿ ಥರ ಬೆಳ್ಳಿ ಎಲ್ಲ ಕಿತ್ತಿಬಿಟ್ಟಿನಿ ರೀ. ಅದನ್ನು ಆಗಲ್ ಬೆಳ್ಳಿ ಇಸ್ ಕಾಯಿ ಸಿಕ್ಕ ನೋಡಿ. ಉಸು ಬಟ್ಟೆ ತಕ್ಕೊಂಡಿನಿ, ಮಡಿಚಿಡಬೇಕು. ಎಂಥ ಹೊಟ್ಟೆಗೆ ಏಳು ತಿನ್ನೋ ಜನ ಆಯ್ತು ನೋಡಿ ಸ್ನೇಹಿತರೆ. ಇವಾಗ ನೋಡಿರಿ ಎಲ್ಲ ಕ್ಲೀನ್ ಆಯ್ತದೆ. ಬೆಳ್ಳಿ ಕಿತ್ತಿಬಿಟ್ಟೆ ಸುಮ್ಮನೆ. ಎಲ್ಲ ಹೊಲಸು ಭಾಳ ಆಗೈತೆ. ಯಾಕಕ್ಕ ಹೇಳಿ ತಿನ್ನೋ ಜನ ಅಂತ ಅಂತಿರ್ಬೇಕು ನೀವು. ಎಲ್ಲ ಕ್ಲೀನಾಗಿ ಕಸ ನೋಡಿ. ಕೆಟ್ಟ ಮಾಡ್ಕೊತಿದ್ರೆ ಮಂದಿ ಕಾಟ, ಬೇಡ್ಕೊತಿದ್ರೆ ನಾಯಿ ಕಾಟ ಅಂತಾರಲ್ಲ, ಹಂಗೆ ಮಂದಿ ಕಾಟ ಹಚ್ಚಿಬಿಟ್ಟೈತ್ರಿ ನನಗೆ. ಇದು ಪೈಪು ನೀರು ನೋಡಿ. ಇಲ್ಲಿ ನಿನ್ನೆ ಒಂದು ಲಗ್ನಕ್ಕೆ ಹೋಗಿನಲ್ರಿ, ದ್ಯಾಸಾರಿ ಪೈಪ್ ಒಳಗೆ ಇಡೋದು ಮರ್ತ್ಬಿಟ್ಟಿನಿ. ಹೆಂಗೆ ಬೇಕು ಹಂಗೆ ಕೊರ್ದಾರ ನೋಡಿ. ಪೈಪ್ ಏನು ಮಾಡೈತಿ ಕೊರೆದಿದ್ದು ಕಚ್ಚ ಕಾಣುತ್ತೆ ನೋಡಿ. ಕೊರ್ದಾರಿ ಅದನ್ನು ಗೊತ್ತಾಗಲ್ಲ ಏನು ರೀ. ಇಲ್ಲಿ ಯಾರು ಬಂದು ಕೊರಿತಾರೆ ಹೇಳ್ರಿ. ಹಿಂಗೆ ಕೊರೋದ್ರಿ. ಹಿಂಗೆ ಕೊರೋದು ಮತ್ತೆ ಒಳ್ಳೆ ಹಿಂಗೆ ಕೊರ್ದಾರ ನೋಡಿ 2 ಕಡೆ. ಹಾಂ ಎಷ್ಟರ ಹೇಳ್ತೀನಿ ದೈಕೆ ಹೆಂಗೆ ನೀರು ತುಂಬ್ಕೊಲಿ ಕಾಳ್ರಿ. ಎಷ್ಟು ಕಾಡ್ತಾರೆ ಕಾಳಿ ಸುಳೆ ಮಕ್ಕಳು. ಸುಟ್ಟಟ್ಟು ಬರ್ತು ನೋಡಿರಿ ನನಗೆ. ಹೊಟ್ಟೆಲ್ಲ ಸ್ನೇಹಿತರೆ ಮಾಡ್ಕೊಂಡು ತಿಂದ್ರೆ ಇಷ್ಟು ಕಾಡ್ತಾರಲ್ಲಪ್ಪ ಅಂತೇಳಿ. ಇವ ಏನಾರ ಮಾಡಲ್ಲಕ್ಕ ಸುಮ್ಮಿದ್ದು ಬಿಡಿಸ್ರ ನೀನು. ಆ ದೇವ್ರು ಬೀರಪ್ಪ ಮುತ್ತಾಗ ಬಿಟ್ಬಿಡು ನೋಡ್ಕೊಂಡು. ಇನ್ನೊಂದು ಪೈಪ್ ತಂದ್ರೆ ಆತಿ ಇವತ್ತು ಹೊಸದು ನೋಡಿ. ಅದು ನೀರು ಕುಡಿ ನೀರು ಬಂದವು. ಕುಡಿಯೋ ನೀರು ತುಂಬಬೇಕಂದ್ರೆ ನೀನು ನೆಪ್ಪಾರಿ ಬಿಟ್ಟು ಒಳಗಿಳಿಲ್ಲ. ಇಲ್ಲೇ ಹೋಗೋದು ಹೋದೀನಿ ರೀ ನಾನು ನೆಪ್ಪಾರಿ. ಆ ಥರ ಇದನ್ನ ಒಳಗೆ ಇಟ್ಟಿದ್ದೀನಿ ರೀ. ಅದನ್ನ ನೀರು ತುಂಬಬೇಕಂತ ಒಳಗಿಂದ ಹೊರ ತಂದೆ ನೋಡಿರಿ. ಇದನ್ನು ಕೋದ ನೋಡಿರಿ. ಹಾಂ ಇದು ತುಂಬೋದು ಬೇಡ ನೋಡಿರಿ. ಇದರ ಹಚ್ಚಿ ತುಂಬಬೇಕಾಗ ಕೋದ ಒಳಗೆ ಹಾಕಿ ಹೆಂಗೆ ಮಾಡ್ರಿ ನೋಡಿರಿ. ಹಿಂಗೈತ್ರಿ ಜನ. ಯಾರು ನಂಬ್ತೀರಿ, ಯಾರನ್ನು ಬಿಡ್ತೀರಿ. ಮಾಡ್ಕೊಂಡು ತಿಂದ್ರೆ ಹಿಂಗೆ ಭಾಳ ಹೇಳ್ತಿನೋ ಜನ ಅದಾರ. ಇದು ಭಾಳ ಎಲ್ಲ ಅನುಭವ ಆಗ್ಯಾವು. ಈಗ ಹುಟ್ಟೊಂದು ಬೆಳ್ಳಿ ಕಿತ್ತಿದ್ದೀನಿ ರೀ. ಕಿತ್ಕೇರಿ ಈಗ 14 ಆಗೈತೆ ರೀ. ಬಾ ಲೈಟ್ ಬಾ ತಿಕ್ತೀನಿ. ಆಮೇಲೆ ನೀರು ಹೋದು ಏನು ಮಾಡಿದ ಬಾ ಬಟ್ಟೆಯರು ಮಡಚು ಬಾ. ಅಡುಗೆ ಮಾಡ್ತೇನೆ
ಅದಕ್ಕೆ ಹೇಳಿದ್ರಿ ಯಾರು ಕ್ಯಾರೋ ಇಲ್ಲ ಸ್ನೇಹಿತರೆ. ಒಂದಿನ ಏನೋ ಮರ್ತು ಹೊರಗೆ ಹೋಗೋದಂದ್ರೆ ಅಷ್ಟು ಹೊಟ್ಟೆ ಕಿಚ್ಚು ನೋಡಿ ಜನಗಳಿಗೆ. ಪೈಪ್ ಕೊರಿದು ನೀರು ಹೆಂಗೆ ತುಂಬ್ತಾ ಆಯ್ಕೆ ತುಂಬಲಿ. ಇದರಂತೆ 3 ವರ್ಷ ಆಯ್ತು ರೀ ಈಗ ನನ್ನ ಜೀವತ್ತಿಂದ ರೀ. ನಾನು ಬಿರಪ್ಪ ಮುಂತೆ ನೋಡ್ಕೊಳ್ರಿ ಅವ್ರು ನೋಡ್ಕೊತಾನೆ ರೀ. ಹಾಂ, ಕೆಟ್ಟ ಹೇಳ್ತೀನೋ ಸುಳೆ ಮಕ್ಕಳು ಅದ ರೀ ಜನಗಳು. ಎಲ್ಲರಿಗೆ ಅಂತಲ್ಲ, ಒಬ್ರೊಬ್ರು ಇರ್ತಾರೆ. ನಿನ್ನ ಮದುವೆ ಹೋಗಿನಿಲ್ಲ, ಮದುವೆಗೆ ಹೋಗಿ ಬರ್ರಾಗ ಈ ಕಾರಬಾರ ಮಾಡಿ ನಿನ್ನೆ ಆಗೈತ್ರಿ ಅದು. ನಿನ್ನೆ ನಾನು ಮದುವೆ ಹೋಗಿ ಅವಸರ ಮಾಡಿ ಅದನ್ನ ಒಳ್ಯಾಕೆ ಹಾಕ್ಲಿಲ್ಲ ರೀ ನಾನು. ಅಲ್ಲೇ ಹೊರಗೆ ಇಟ್ಟು ದ್ಯಾಸ ರೀ ಹೊರಗೆ ಆಟ ಮಾಡಿ ನೋಡಿ ಮಾಡ್ರಿ. ಇವತ್ತು ಮತ್ತು ಅವನು ಪೈಪ್ ತರ್ಬೇಕು ರೀ. ಮತ್ತು ಎಷ್ಟು ನೋಡಿರಿ ಕಾಸ್ಟ್ ನನಗೆ. ಒಟ್ಟ ಸಾಮಾನು ಹೆಂಗೆ ಮಾಡ್ತಾ ಮಾಡಿಕಿ ಅಟ್ಟು ಕುಗ್ಗಿಸ್ಬೇಕೀಗ ಅಂತ. ನಾ ಕುಗ್ಗಲ್ರಿ ಸ್ನೇಹಿತರೆ. ಆ ಬೀರಪ್ಪ ಮುತ್ತೆ ಅಂದ್ರೆ ನಾ ಯಾಕೆ ಕುಗ್ಗಲ್ರಿ. ಮನುಷ್ಯರು ಹೊಟ್ಟೆ ಕಿಚ್ಚು ಮಾಡಿ ಅಲ್ಲಿಗೆ ಮುಟ್ಟಲ್ಲ. ಏನೋ ಕುದ್ದವ್ರಿಗೆ ಕೂಳಂತ ಮರಿದವ್ರಿಗೆ ಮಕ್ಕಳಿಲ್ಲ ಅಂತ ಆ ಜಾತಿ ಸೇರಿದವ್ರು ಇವ್ರು ಕುದಿತಾರೆ ಅಷ್ಟು ನನ್ನ ಮ್ಯಾಗ. ನೀನು ಲಗ್ನಕ್ಕೆ ಹೋಗಿ ಹಾಕಿ ಬರ್ರಾಗ ಇಟ್ಟು ಮಾಡ್ಬೇಕಾದ್ ಮಾಡ್ಯಾರಿ. ನನ್ನ ನೆಸಿಬೆ ಏನು ತೊಂದ್ರಿ. ಭಾಳ ಒಂದು 500-600 ರೂಪಾಯಿ ಖರ್ಚು ಪೈಪ್ ತೊಗೊಂಬರ್ತೀನಿ, ಮತ್ತು ಹಚ್ಕೊತ್ ತುಂಬ್ಕೊತೀನಿ. ಪೈಪ್ ನೀರು ಹೆಂಗೆ ತುಂಬಲಿ. ಪೈಪ್ ಇರ್ಲಿಕ್ಕೆ ನೀರು ಹೆಂಗೆ ತುಂಬೇಕ್ರಿ ಬ್ಯಾರ್ಲಕ್ಕ ಒತ್ಕೊಂಡು ತುಂಬಲಿಕ್ಕೆ ಅಲ್ಲಿಂದ ಒತ್ತೊತ್ತು ಹಾಕ್ಲಿ. ಇಂಥ ಬುದ್ಧಿ ಇದು ಹೊರಗಿನವ್ರು ಮಾಡೋಕ್ಕೆ ಸಾಧ್ಯ ಇಲ್ಲರಿ. ಹೊರಗಿನವ್ರು ಶತ್ರು ಯಾರೂ ಇಲ್ಲ, ಮನೆಯವರೇ ಶತ್ರು. ಮನೆಯವರೇ ಮಾಡ್ಯಾರ ಅದನ್ನು ನಾ ಹೇಳೋದು ಹಿಂಗೈತೆ ರೀ. ನಿಮಗೆಲ್ಲ ಯಾರ್ಯಾರು ಮನೆಯವ್ರು ಶತ್ರು ಅದಾರ ಅಂತ ಕಮೆಂಟ್ ಹಾಕ್ರಿ. ಹೊರಗಿನವ್ರು ಶತ್ರು ಬರೋಕ್ಕೆ ಸಾಧ್ಯ ಇಲ್ಲರಿ. ಮನೆಯವರೇ ಶತ್ರು ಇರ್ತಾರೆ. ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಅವರು ನಮ್ಮ ಹಿಂದೆ ಇರ್ತಾರೆ. ನಮ್ಮ ಬೆನ್ನಿ ಚೂರಿ ಹಾಕೋರು ನಮ್ಮವರೇ ನಮ್ಮ ಬೆನ್ನಿ ಚೂರಿ ಹಾಕ್ತಾರೆ ನೋಡಿ. ಈ ಮಾತು ನಿಜ ಸುಳ್ಳ ಕಮೆಂಟ್ ಮಾಡಿ. ಚೆಂದ ಮಾಡ್ತೇವೆ ಬಟ್ಟೆ ಬರೀ ಅವ್ರಿಗೆ ಊಟಕ್ಕೆ ಏನು ರೆಡಿ ಮಾಡಿ ಅವ್ರಿಗೆ ಜಾಕ ಮಾಡಿ ಮತ್ತೆ ಸಿಗ್ತೀನಿ ರೀ. ಯಾಕೆ ಮಾಡಲ್ಲ ಮನುಷ್ಯ ಭಾಳ ಬೇಜಾರಾಯ್ತು ನೋಡಿರಿ. ಇಲ್ಲೇ ಇನ್ನೊಂದು ಸ್ವಲ್ಪ ಪಡ್ಡು ಇಟ್ಟಿತ್ತಲ್ಲ, ಪಡ್ಡು ಮಾಡಿದೆ, ಚಟ್ನಿ ಮಾಡಿದೆ. ಇನ್ನೂ ಚಪಾತಿ ಮಾಡಬೇಕು. ಚಟ್ನಿ ಚಪಾತಿಯಾಗ ಪಡ್ನ್ಯಾಗ ಹೆಂಗಾಗತ್ತೆ ಅಂತೇಳಿ ಬರಾಬರಿ ಆಗುತ್ತೆ. ಚಪಾತಿ ನಡಿತೈತಿ ರೀ, ಪಡ್ನೆ ನಡಿತೈತಿ. ಅದಕ್ಕೆ ಚಟ್ನಿ ಮಾಡ್ಕೊಂಡೆ. ಶ್ರವಣಿಗೆ ಊಟ ಹಾಕಿಟ್ಟೀನಿ ರೀ. ಇಲ್ಲೇ ಬುತ್ತಿ ಕಟ್ಟಕ್ಕೆ ರೆಡಿ ಮಾಡಾಕತ್ತೀನಿ. ಶ್ರವಣಿ ಜಾಕ ಮಾಡ್ಸೀನಿ. ಶ್ರವಣ ದಿನ ಜಾಕಿಲ್ರಿ. ಅದಕ್ಕೆ ಹಲ್ ತಿಕ್ಕೊಂಬಾರಪ್ಪ ನೀನು ಕೂಡ ನಾಷ್ಟ ಮಾಡಾಕತ್ತಂದೆ. ಅವನು ಅಲ್ಲಿ ನಿನ್ನ ಮದುವೆ ಉಂಡಿದ್ರಿ. ಹಿಂಗಾಗಿ ನಮ್ಗೆ ಎಷ್ಟೇ ಮನಸ್ಸಿಗೆ ದುಃಖ ಆದ್ರೂ ನೋವಾದ್ರೂ ಮಕ್ಕಳಿಗೋಸ್ಕರ ನಾವು ಮಾಡಲೇಬೇಕಲ್ರಿ. ಮಕ್ಕಳು ಸ್ಕೂಲಿಗೆ ಕಳ್ಸಬೇಕಲ್ಲ. ನಮ್ಮದು ಮನೆಯವರೇ ಮಾಡ್ಯಾರ ಸ್ನೇಹಿತರೆ. ನಾ ಪಕ್ಕ ಹೇಳ್ತೀನಿ ಮನೆಯವರೇ ಮಾಡ್ಯಾರ ನೋಡಿ. ಹಾಂ, ಮನೆಯವ್ರು ಬಿಟ್ಟು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲಿದು. ಏನು ಮಾಡೋದು ರೀ ನೋಡಿರಿ. ಇಲ್ಲ ಇನ್ನೊಂದು ಮನೆ ಹಾಕಿದ್ನಿ ಅಂದ್ರೆ ಆಗುತ್ತೆ ರೀ ಪಡ್ಡು. ಶ್ರಾವಣ್ ಕುಮಾರ್ ಬರ್ತಾನೆ ರೀ. ಇವಾಗ ಹೆಂಗಿತ್ತು ಸ್ನೇಹಿತರೆ, ಒಟ್ಟು ಓಡಿಸ್ಬೇಕಂತ ನೋಡ್ರಿ. ಹಾಂ, ಚಲೋ ಅಲ್ಲೇನು ರೀ. ಎಷ್ಟೋ ಮಂದಿ ಹೆಣ್ಮಕ್ಳು ಗಂಡ ಮನೆಗೆ ಹೋಗಿ ಗಾಡಿ ಸತ್ರನು ತವ್ರ ಮನೆಗೆ ಇದ್ದು ಆ ಥರ ಈ ಥರ ತಪ್ಪುಗಳು ಮಾಡಿ ಜೀವನ ಮಾಡ್ತಿರ್ತಾರೆ. ನಾವು ಏಟಾಗಲಿ ಮಕ್ಕಳು ನಾನು ಗಂಡ ಮನೆಗೆ ಹೋಗಿ ಮಾಡ್ಕೊಂಡು ತಿನ್ಬೇಕಂತ 2 ವರ್ಷನೇ ಇದ್ದು ಶ್ರಾವಣ್ ಕುಮಾರ ಹೊತ್ಕೊಂಬಂದು ಬಾಳೆ ಮಾಡಾಕತ್ತೀನಿ. ಈ ಪರಿ ಜೀವ ತಿಂತಾರೆ. ಬಟ್ ಅವ್ರಿಗೇನು ಅನ್ಸುತ್ತೆ ರೀ, ಈಕೇನು ಬರಲ್ಲ ಮನೆ ಆಗಲಿಕ್ಕೆ ಅಂತ ಅವ್ರು ಮಾಡಿದರು. ನಾ ಬಂದ್ನಲ್ರಿ, ಬಂದು ಗಟ್ಟೆ ಮಾಡ್ಕೊಂಡು ತಿನ್ನಕತ್ನಲ್ಲ, ಹುರ್ಕೊಳಕತ್ತಾರೆ. ಹುರ್ಕೊಳ್ಳಿ. ನನಗೆ ಆದ್ರೆ ಬಂದಿದ್ದಕ್ಕೂ ನನಗೆ ದೇವ್ರು ಕೈ ಬಿಟ್ಟಿಲ್ಲ ರೀ. ಮನುಷ್ಯರ ಕೈ ಬಿಟ್ಟರು ದೇವ್ರು ಎಂದೂ ನನಗೆ ಕೈ ಬಿಟ್ಟಿಲ್ಲ. ದೇವ್ರು ನನ್ನಿಂದ ಅದೇ ಅದನ ನೋಡ್ತಿರ್ಬೇಕು ನೀವು. ಎಷ್ಟೇ ನನಗೆ ಕಷ್ಟದಾಗ ಸದ್ದ ಹೆಂಗಾಗೈತಿ ಹೇಳ್ರಿ. ನನಗೆ ಕಣ್ಣ ನೀರು ಕಪಾಳಕ್ಕೆ ಬರ್ತಾರೆ. ಈಗ ಅಷ್ಟು ಮನಸ್ಸಿಗೆ ನೋವಾಗೈತಿ. ಈ ನೋವು ಯಾರ ಮುಂದೆ ಹೇಳ್ಕೋಬೇಕು, ಯಾರ ಮುಂದೆ ಬಿಡಬೇಕು ನೀವೇ ಹೇಳ್ರಿ. ಈಗ ಅವರು ಹೇಳಿ ತಿಂದಾರ ಅಂತೇಳಿ ನಾವು ಹೇಳಿ ತಿನ್ನೋಕ್ಕಾಗಲ್ಲ. ಇಷ್ಟು ಬರುತ್ತೆ ರೀ. ಅವರು ಎಷ್ಟು ಏನೇನೋ ಇಟ್ಟಿದ್ದಾರೆ, ರಗಡ್ ಇಟ್ಟಿರ್ತಾರೆ ಮನೆಯ ಸಾಮಾನು. ನಾವು ಆ ಥರ ಮಾಡಿದ್ರೆ ನಡಿತೈತಿ ಏನು ನಡೆಯಲ್ರಿ. ಈ ಥರ ಹೊಟ್ಟೆ ಕಿಚ್ಚಲ್ರಿ ಯಾಕ್ರಿ ಅಂತ. ಪೈಪ್ ಅಲ್ಲೇ ನೋಡಿರಿ ಆ ನಮ್ನಿ ಪೈಪ್ ಹೊರ ಅದು ಏನು ಮಾಡಿದ್ರಿ ಪೈಪ್ ಹೇಳ್ರಿ, ನೀವೇ ಹೇಳ್ರಿ. ಇದು ಯಾರು ಕಿತಾಪತಿ ಅಂತೂ ನನಗೆ ಗೊತ್ತೈತೆ ರೀ. ಅದನ್ನು ಮಾತಾಡೋ ಟೈಮ್ ಬರ್ತಾನೆ ಮಾತಾಡೋಕ್ಕೋಲ್ರಿ. ಟೈಮ್ ಬಲ್ರಿ. ನಮ್ಮದು ಅವ್ರು ಮುರಿದಾರ ಅಂದ್ರೆ ದೇವರು, ನಮ್ಮದು ಅವ್ರು ಮುರಿದಾರ ಅಂದ್ರೆ ದೇವ್ರು ಅವ್ರು ಮುರಿಲ್ರಿ. ದೇವ್ರನ್ನೇ ನೋಡ್ಕೊತಿರ್ತಾನೆ ರೀ. ದೇವರಿಗೆ ಬಿಟ್ಟು ಬಿಡ್ತೀವಿ ಸ್ನೇಹಿತರೆ. ನಾವು ಕುರ್ಗುಡ್ ಹೇಲಿ ಮ್ಯಾಗ ಕಲ್ಲು ಹೋಗೋದು ಮಾರಿ ಸಿಡ್ಸೋನಕ್ಕಿಂತ ಅದು ಹೇಳಂತ ಗೊತ್ತಿತ್ತು ನಮ್ಗೆ. ಗೊತ್ತಿದ್ರೆ ನಾವು ಹಿಂದೆ ಸರ್ಕೊಂಬಿಡ್ಬೇಕು ರೀ. ಮುಂದೆ ಒಂದು ಪಶ್ಚಾತ್ತಾಪ ಪಡಬೇಕು ರೀ. ಅವರು ಇದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ. ನಾವು ಮಾಡಿದ್ದು ನಾವೇ ಉಂಡೋಗ್ಬೇಕು ರೀ. ಈಗಿನ ಕಾಲಕ್ಕೆ ಭಾಳ ಜನ್ಮದೈತೆ ರೀ. ನಾವು ಮಾಡಿದ್ದು ಮಕ್ಕಳು ಉಂಡೋಗ್ತಿರತ್ತ. ಇವಾಗ ನಾವು ಮಾಡಿದ್ದು ನಾವೇ ಉಂಡೋಗ್ಬೇಕು ರೀ. ಮಾಡಿ ಎಷ್ಟು ಮಾಡ್ತಾರೆ ಮಾಡಿರಿ. ಅವ್ರು ಬಿಡೋದಿಲ್ಲ ರೀ. ಮಾಡಿದ್ರೆ ಮಾಡೇ ಮಾಡಿ. ನಾ ಮಾತ್ರ ಒಂದು ಟೈಮ್ ಸಿಗಲ್ರಿ. ಅದು ಎಲ್ಲನೂ ಬಿಡಲ್ರಿ. ಐದವ್ರು ಕೂಡಿಸಿ ಹೇಳ್ಬೇಕನ್ನೋ ದೊಡ್ಡ ಮಹತ್ವ ಅಲ್ರಿ. ಈಗ ಆಟಿಟಕ್ಕೆ ಸಣ್ಣ ವಿಷಯಕ್ಕೆ ಹೇಳ್ಬೇಕು ರೀ. ಇವ್ರು ಮಾಡೋದು ನೋಡ್ರೆ ಎಲ್ಲ ಹೇಳ್ಬೇಕು ರೀ. ಅವ್ರ ಮುಂದೆ ಕರೆಸಿ ಸುಮ್ಮನೆ ಕುಂತ್ಕೊಂಡು ಮನೆ ಜಗಳ ಮಾಡ್ಕೇರಿ ಹೊಂಟ್ರಾಗ ದೈದವ್ರನ್ನ ಕೂಡಿಸ್ತೀನಿ ಇದ್ರು. ಕೂಡಿಸ್ಬೇಕು ರೀ. ಏನೂ ಕೂಡಿಸೇ ಇಲ್ಲ. ತಪ್ಪು ಯಾರೈತೆ ರೀ. ತಪ್ಪು ನಮ್ಮ ತಪ್ಪಿದ್ರೆ ನಾವು ಅಂಜಲ್ಲ. ನಮ್ಮ ತಪ್ಪೇ ಇಲ್ಲ, ಯಾಕೆ ಅಂಜಾಕೊಲ್ಲಿ.
ಕುಡ್ಸಲ್ಲಕ್ಕ ಇನ್ನು ಇಟ್ಟು ಅವರೇ ಹೂಗಳು ಓದ್ತಿದ್ರು ದೈದವ್ರು ಬಂದಿದ್ರಂದ್ರೆ ನಾ ಯಾಕಿಲ್ಲ ಕೊಡು ಹೇಳ್ಬಾರ್ದು ಸೋಷಿಯಲ್ ಮೀಡ್ಯಾದಾಗ ಎಲ್ಲ ಇವತ್ತು ಕೂಲಿದ್ದನ್ನು ತೊಡಕಿರೋದ ರೀ ಕೂಲಿದ್ದನ್ನು ತೊಡಕಿರೋದ ನಾಳೆ ಅವ್ರಿಗೆ ಏನಾರ ನಮಗೆ ಪೆಟ್ಟಾಗತ್ತೆ ನಮಗೆ ಏನಾರ ಅವ್ರಿಗೆ ಪೆಟ್ಟಾಗತ್ತೆ ಅಂತ ನಾವು ಅಂತೀವಿ ಅವರಿಗೆ ನಿಲ್ರಿ ಅವ್ರಿಗೆ ಹೆಂಗೆ ರೀ ಒಟ್ಟು ನಾ ಇಲ್ಲಿ ಇರೋದು ಇಷ್ಟ ಇಲ್ಲ ನೋಡ್ರಿ ಮತ್ತು ಅವ್ರ ಮನೆಗೆ ಇರ್ಬೇಕಾಗಿತ್ತು ರೀ ಅವ್ರ ಮನೆಗೆ ಇದ್ದಾಗ 2 ವರ್ಷ ಶ್ರವಣಕುಮಾರ್ ಡಿಲೇ ಆಗಿಂದ 2 ವರ್ಷ ಇದ್ರೆ ಯಾರು ಒಂದು ತಟ್ಟೆ ಫೋನ್ ಹಚ್ಚಿಲ್ರಿ ಯಾರು ಹೆಂಗದಿ ಅಂತ ಕೇಳಿಲ್ಲ ಜಾತ್ರೆ ಅದೆಲ್ಲ ಒಂದು ಏನಿಲ್ಲ ರೀ ಒಟ್ಟಕ್ಕಿನ ಆ ಕಡೆ ಅಲ್ಲೇ ಫಿಕ್ಸ್ ಮಾಡ್ಬೇಕು ತವ್ರ ಮನ್ಯಾಗ ತವ್ರು ಮಾಡಿದ್ರಿ ಅದು ದೇವ್ರ ಹಬ್ಬ ಅವ್ರಿಗೆ ಚಂದ ಅಂದ್ರೆ ದೇವ್ರಿಗೆ ಚಂದ ಇರುತ್ತೆ ರೀ ಅಲ್ಲೇ ಗುಡ್ಡಪ್ಪುರದ ಅನ್ನಮ್ಮನ ದೇವಿ ಜಾತ್ರೆ ಮುಂದೆ ಚಟ್ಟಿ ಅಮಾಸಿ ಮುಂದೆ ಮಾಡ್ಯಾರ ಇವರು ಆ ತಾಯವ್ನಿ ನೋಡ್ಕೊಳ್ಳಿ ಅಂತೇಳಿ ನಾನು ಅಂತೀನಿ ನೋಡಿ ಸ್ನೇಹಿತರೆ ಇದಕ್ಕೆಲ್ಲ ನೀವೇನು ಅಂತೀರಂತ ಕಮೆಂಟ್ ಮಾಡಿ ಅದಕ್ಕೆ ನಾ ಹೇಳ್ತೀನಿ ರೀ ಯಾರು ಮನೆಯವ್ರನ್ನ ಯಾರನ್ನೂ ನೆಂಬಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ ನೀವು ಒಟ್ಟು ಹೊರಗಿನ ಮಂದಿ ನಂಬ್ರಿ ಮನೆಯವ್ರನ್ನ ಎಂದೂ ನಂಬೇಡ್ರಿ ನಮ್ಮ ಏನೋ ಹೊಟ್ಯಾಗ ಬಾಯ ಬೆಲ್ಲ ಎದ್ಯಾಕತ್ರಿ ಇಂಥ ಜನ ಐತ್ರಿ ಈಗ ಭಾಳ ಅದಕ್ಕೆ ಬಾಯ ಬೆಲ್ಲ ಇಟ್ಟು ಎದ್ಯಾಕತ್ರಿ ಇರ್ತಾರೆ ಜೀವ ಇದ್ರೂ ಮಾಡ್ತಾರೆ ಮಾಡಲ್ಲ ಅಂತಲ್ಲ ಇವಾಗ ನಮಗೆ ಅವ್ರಿಗೆ ಸ್ವಲ್ಪ ಜಗಳ ಬಂದೈತೆ ಮಾಡ್ತಾರೆ ಅಂತ ನೀವು ಅನ್ಕೋತಿರ್ಬೇಕು ರೀ ಜೀವ ಇದ್ದವರು ಮಾಡ್ತಾರೆ 100ಕ್ಕೆ 100 ಮಾಡ್ತಾರೆ ಅದು ನನಗೆಲ್ಲ ಅನುಭವ ಆಗೈತೆ ರೀ ಎಲ್ಲ ನೋಡೀನಿ ರೀ ಇವತ್ತು ಪೈಪ್ ತರಬೇಕು ನೋಡಿರಿ ರೊಕ್ಕ ಇಲ್ಲ ಏನು ಮಾಡ್ಬೇಕು ಹೇಳಿ ಫೋನ್ ತೊಗೊಂಬರಕ್ಕೆ ಹೋಗ್ಬೇಕು ಅಂತ ಅದಕ್ಕೆ ಸಜ್ಜು ಮಾಡ್ತೀನಿ ರೀ ಇವಾಗ ಫೋನ್ ತೊಗೊಂಬಂದು ಇನ್ನೊಂದು ಸ್ವಲ್ಪ ಬ್ಯಾಂಕ್ನಾಗನ ಒಂದು 20,000 ರೂಪಾಯಿ ತೊಗೊಂಬರ್ಬೇಕು ಮೊದ್ಲಿಗೆ 30,000 ಐತ್ರಿ 50,000 ಆಗುತ್ತೆ ಹಂಗೆ ಕಟ್ಟಬೇಕು ನೋಡಿರಿ ಹೆಂಗೆ ಮಾಡಬೇಕು ಜೀವನ ಅನ್ನೋದು ಭಾಳ ವಿಚಿತ್ರ ಐತೆ ಇದು ಯಾರ ಕಣ್ಣಿಗೆ ಕೊನಲ್ರಿ ನಾವು ಕಷ್ಟಪಡೋದು ಬಟ್ಟೆದು ಐತ್ರಿ ನಾವು ಉದ್ರಿ ಐತ್ರಿ ಉದ್ರಿ ಒಂದು 20,000 ಉದ್ರಿ ಬರೋದೈತಿ ಬಂತಂಗೆ ಕಟ್ಟಿದ್ದೆ ಮೊದ್ಲಿಗೆ 30,000 ಉಳಿತೈತಿ ಮತ್ತು ಇಲ್ಲಿ ಫೋನಿಗೆ ಒಂದು ಹಾಕಕತ್ತೀರಲ್ರಿ 25,000 ಸಜ್ಜು ಮಾಡೀನಿ ರೀ ಫೋನಿಗೆ ಈಗ ಅನ್ನ ಕೊಡಿಸ್ತೀನಿ ಅಂತ ಏನ್ರಿ ಕೊಡ್ಸಿದ್ನಂದ್ರೆ ನಾನು ಬಟ್ಟೆಗೆ ಹಾಕ್ತೀನಿ ರೀ ಇವೇ ರೊಕ್ಕ ಫೋನನ್ನು ಕೊಡ್ಸಿದ್ನಂದ್ರೆ ಬ್ಯಾಂಕ್ನಾಗ ತೊಗೊಂಬರಲ್ಲ ಮತ್ತು ಅನ್ನ ಇಲ್ಲವ ಕಬ್ಬು ಕಡ್ಸಕತ್ತಾರೆ ಅವರು ಕೂಡ ಕಬ್ಬು ಕಡಿಯಾಕತ್ತಾರ ಅಮೌಂಟ್ ಇಲ್ಲ ಅಂತಂದ್ರೆ ನಾನೇ ತೊಗೊಂಬರ್ತೀನಿ ಮತ್ತು ಬ್ಯಾಂಕ್ನಾಗ ತೊಗೋತೀನಿ ನೋಡಿರಿ ಯಾವ್ದಾರ ಮಾಡ್ಕೊತ ಹೋಗ್ಬೇಕು ರೀ ಬರೀ ಸ್ನೇಹಿತರೆ ಮತ್ತು ಸಿಗೋಣ ಶ್ರಾವಣಿಯಲ್ಲಿ ಕಳಿಸಿ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಚಪಾತಿ ಮಾಡಿ ಸಿಗ್ತೀನಿ ರೀ ಶ್ರಾವಣಕ್ಕ ಉಣ್ಬಾರ್ಬೇ ಹೊತ್ತಾತು 8:56 ಆಯ್ತು ಚೈನಿ ಮಾಡ್ಕೊ ಮೇಕಪ್ ಹಾಕತ್ಲ ಮುಗೀತು ನೋಡಿರಿ ಒಂದು ಕಡೆ ಅವರು ನೋಡಿರಿ ಸಾಲಿಗೆ ಹೋಗ್ಬೇಕು ಅನ್ನೋದು ಉಣ್ತಾಳೆ ಯಾವಾಗ ಬಿಡ್ತಾಳೆ ನಾ ಬುತ್ತಿ ಕಟ್ಟಿ ಊಟಕ್ಕೆ ಹಾಕಿಟ್ಟು ಯಾವತ್ತಾತು ನೋಡ್ತಿರಲ್ರಿ ನೋಡಿರಿ ಇವತ್ತು ತಾನೇ ರೆಡಿ ಆಗ್ಯಾಳ ಶ್ರಾವಣಿ ನಾ ರೆಡಿ ಮಾಡಿಲ್ಲ ಶ್ರಾವಣಿ ಪ್ಯಾಂಕ್ ಹೋದಾರ ಯಾರು ಹೋದಾರ ನೋಡಿ ಸ್ನೇಹಿತರೆ ನಾಷ್ಟ ಆಯ್ತಾ ಬೆಡಗೇರಿ ಚಟ್ನಿ ಮಾಡಿದ್ದೀನಿ ರೀ ಹೆಂಗಾಗಿತ್ತು ಬೆಡಗೇರಿ ಚಟ್ನಿ ಪಡ್ಡು ಕೊಬ್ಬರಿ ಚಟ್ನಿ ಬೇಷೇನು ಬೆಡಗೇರಿ ಚಟ್ನಿ ಬೇಷೇನು ನಾ ಹೆಂಗಾಗೈತೆ ಸುಮ್ಮ ಚಪಾತಿ ಚಲೋ ಆಗುತ್ತೆ ಅಂತ ಬೆಡಗೇರಿ ಚಟ್ನಿ ಮಾಡಿದ್ದೀನಿ ರೀ ಕೊಬ್ಬರಿ ಇದ್ದಿದ್ದಿಲ್ಲ ಕೊತ್ತಂಬರಿ ಇಲ್ಲ ಮತ್ತು ಚಟ್ನಿ ಚಲೋ ಆಗಲ್ಲ ನೋಡಿ ಅದಕ್ಕೆ ಪುಟಾಣಿ ಪುಡಿ ಹಚ್ಚಿ ಬೆಡಗೇರಿ ಚಟ್ನಿ ಮಾಡಿದೆ ದಸ್ತಿ ಕೊಡ್ಸಿದ್ನಲ್ಲ ಅಮ್ಮ ಏನು ಮಾಡಿ ದಸ್ತಿ ಒಂದರ ಕೊಬ್ಬರಿ ಕಳ್ಕೊಂಡು ಮಾಡ್ತೀವಿ ಶ್ರಾವಣಿ ಅವತ್ತೊಂದು ದಸ್ತಿ ತರ್ತೀನಿ ಕಳ್ಕೊಬೇಡ ತಾನೇ ರೆಡಿ ಆಗಿ ಶ್ರಾವಣಿ ಬೇಬಿ ಕಟ್ಟಿಂಗ್ ಯಾಕೆ ಹಿಂಗೆ ಮುಂದೆ ಕ್ಲಿಪ್ ಇಟ್ಟಿಲ್ಲ ಯಾಕೆ ಯಾರು ರೆಡಿ ಮಾಡ್ಯಾರ ತಮ್ಮನ ಸರ್ ನೀರು ತುಂಬೋದು ಹೆಂಗೆ ಪೈಪ್ ಕಟ್ ಆಗೈತಲ್ಲ ಚಿಂತೆ ಆಗೈತೆ ಸರ್ ನನಗೆ ಯಾರು ಅಲ್ಲ ನಮ್ಮ ಹಿಂದೆ ಅಷ್ಟು ಯಾಕೆ ಹೊಟ್ಟೆ ಕಿಚ್ಚಿದೆ ಅಂತ ನನ್ನ ಮತ್ತೆ ಯಾವಾಗ ಸಿಗೋಣ ನಾಳೆಗೆ ಹೊತ್ತು ಎಷ್ಟಕ್ಕೆ ಬರ್ತೀವಿ 5:05 ಫುಲ್ ಡೇ ಫುಲ್ ಡೇ ಅಕ್ಕಗೆ ಹುಷಾರಾಗಿ ಹೋಗವ ಅಕ್ಕ ಅಂತೇಳು ಹೋಗ್ಬಾ ಟೈಮ್ ಆಗೈತು ಬಾ ಹಾಕೋ ಬೂಟ್ ಹಾಕೋ ಶ್ರಾವಣಿ ಬುತ್ತಿಗೆ ಶ್ರಾವಣಿ ಉಣ್ಣಾಕ ಪಡ್ನಿಟ್ಟು ಬರಾಬರಿ ಆಯಿತು ನನಗೆ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಶ್ರಾವಣನೊಬ್ಬ ಅಂಗಿ ಹಾಕಿ ಸಾಲಿಗೆ ಕಳಿಸ್ತೀನಿ ಅವನು ಕೂಡ ರೆಡಿ ಆಗ್ಯಾನ ನೋಡ್ರಿ ಇಲ್ಲೇ ಆಯ್ ಮಾಡೋ ಅಂಗಿ ಹಾಕೋಣಲ್ಲ ಅಂಗಿ ಹಾಕೋ ಹಿಡಿಯೋದ ಬರಾಕತ್ತ ನೋಡ್ರಿ ಸ್ನೇಹಿತರೆ ಅಂಗಿ ಹಾಕ್ಬೇಕಿರೋವಾಗ ಹಂಗೆ ಸಿಗಲಿಲ್ಲ ಅಂತೀರಿ ಇಷ್ಟು ಕಿತ್ತಾಡ ನೋಡ್ರಿ ಶ್ರಾವಣ ಮೊನ್ನೆರ ಒಟ್ಟು ಚಂದ ಮಡಿಚಿಟ್ಟಿನಿ ರೀ ಕಿತ್ತಾಡೋದು ಬ್ಯಾಡ ಅಂತೇಳಿ ಮತ್ತೆ ಉಣ್ಣಂಗೆ ಹೆಂಗೆ ಹೋದಾರ ಇಟ್ಟು ಬಟ್ಟೆ ಶ್ರಾವಣಿ ಬಟ್ಟೆ ಮಡ್ಸಿದ್ದೀನಿ ಬಡಿಚಿ ಹೆಂಗೆ ಹೋದ ಹೇಳ್ರಿ ಸೊ ಮಡಿಚಿ ಚಂದಾಗಿ ಇಡ್ತೀನಿ ರೀ ಎಷ್ಟು ಮಡಿಚಿಟ್ರು ಹುಡ್ರು ಕಿತ್ತಾಡ್ದ ನೋಡಿರ ಶ್ರಾವಣಿನೂ ಕಿತ್ತಾಡ್ತಾಳೆ ಶ್ರಾವಣ ಕಿತ್ತಾಡ್ತಾನೆ ರೀ ಏನಾಯ್ತು
ಕಿತ್ತಾಡಬಾರ್ದಪ್ಪ. ಟಿ ಶರ್ಟ್ ಉದ್ದಂತ ಟಿ ಶರ್ಟ್ ಹುಡುಕಾಡ್ತೀನಿ ತಡಿ. ಅವ್ನು ನಿನ್ನ ಒಗದಿದ್ದಿಲ್ಲ ಇದ್ದಂಗೆ ಐತೆ ನೋಡು. ತಾಳು ಬೇಯ್ದು ನೋಡು ಉದ್ದಂತ ತೊಳಿನು ಉದ್ದು ತೊಳಿದು ಹಾಕೋ. ಉದ್ದು ತೊಳಿನು ಗೈಲೆ ಐತೆ ನೋಡು ಅಪ್ಪಾಜಿ. ಇದನ್ನ ಹಾಕೋ. ಅವನ್ನ ತನ್ನ ಹವಾ ಐತಿ. ಬರ್ರಿ ಇಷ್ಟು ಜೋಡಿಸಿ ಚಪಾತಿ ಮಾಡೋಕೆ ವಿಡಿಯೋ ಕಂಟಿನ್ಯೂ ಇನ್ನು ಜೋಡಿಸಿ ಸಿಗ್ತೀನಿ ರೀ. ನಿಮ್ಗೆ ತೋರಿಸ್ತೀನಿ ಹೆಂಗೆ ತೆಗಿಡ್ತೀನಿ ಅಂತೆ ನೋಡಿರಿ. ನಾ ಈ ಥರ ನೀಟಾಗಿ ಮಾಡಿ ಚಿಟ್ಟ್ಯಾ ಮತ್ತು ಬಂದು ಕಿತ್ತೇರೆ ಬಿಟ್ಟಿರ್ತಾರೆ ರೀ. ಹಾಂ ಶ್ರವಣಿ ಬೇರೆ ಇವ್ರು ಆಡಿ ಅರಿವಿಗಳು ಬೇರೆ ನಾನು ಬೇರೆ ಇಟ್ಟಿರ್ತೀನಿ ರೀ. ಮತ್ತು ಹುಡ್ರ ಮನೆ ಇದ್ದಾಗ ಹಂಗೆ ನೋಡಿರಿ. ಹುಡ್ರು ಇದ್ದಾಗ ಮಕ್ಳಿದ್ದಾಗ ಆಟ ಮಾಡುವರಿ ನಾಳೆ ಬಟ್ಟೆ ತರಕ್ಕೆ ಹೋಗ್ಬೇಕು. ಏನು ಮಾಡ್ಬೇಕು ರೀ ದಿಟ್ಟು ಕ್ಲೀನ್ ಮಾಡ್ತೀನಿ. ಇಲ್ಲೇ ಓಣ್ಯಾಗ ಒಬ್ರು ಬಂದಿದ್ದರು. ಅವರಿಗೆ ಕರೆ ತೋರಿಸಿದ್ದೀನಿ ರೀ. ಪೈಪ್ ಹಿಂಗೆ ಮಾಡ್ಯಾರ ನೋಡ ಅಂತೇಳಿ ತೋರಿಸಿದೆ. ಅವರು ಹೋಗ್ಲೇವ ಯಾಕೆ ಹೋಗಲ್ಲಕ್ಕ ಸದ್ದ ಏನ್ರ ನನ್ನ ಇದು ಮಾಡ್ತಾವೆ. ಉಸುರು ಒಂದು ನೀವು ಬೇಕು ಒಂದು ಇನ್ನು ಜೋಗಿ ನಾಯಿ ಬಿಟ್ಟಂಗೆ ಮಾಡ್ತಾರವ. ಸುಮ್ಮನೆ ಎಲ್ಲಿ ನೀ ಅವ್ರು ಕೂಡ ಒಂದು ಪೈಪ್ ತಂದು ತುಂಬ್ಕೊಂಕೇರಿ ಆ ಕಡೆ ಮ್ಯಾಕೆ ಇಟ್ಬಿಡು. ಇನ್ನು ಮುಂದಕ್ಕಾದ್ರೆ ಒಂದು ನಾಳೆ ತೊಗೊಂಬಿಡು ಆ ಕಡೆ ಅಂತ ಅವ್ರು ಅದನ್ನ ಹೇಳಿದ್ರು. ಯಾಕಂದ್ರೆ ನಮಗೆ ಹೇಳ್ಬೇಕಾಗತ್ತೆ ರೀ, ಅವ್ರಿಗೆ ಹೇಳೋಕ್ಕಾಗಲ್ಲ. ಈಗ ಏನರ ಅನ್ನವ ಈಗ ಹುಡ್ರ ಮನೆ ನಾಯ್ತಾರ. ಹುಡ್ರು ಮಾಡ್ಯಾವ ಅಂತ ಹಾಕಿಬಿಡ್ತಾರೆ. ಇನ್ನು ರವಿವಾರ ರೀ ಹುಡ್ರ ಮನ್ಯಾಗ ಹುಡ್ರದ್ದು ನಾವು ಮನ್ಯಾಗ ಇರ್ತೀವೋ ಹುಡ್ರು ಮಾಡ್ಯಾವ ಯಾರಿಗೂ ಗೊತ್ತು. ನಾವು ಅರೆ ಬಿಡ್ಸೊಂದು ತೆಗ್ದುಕೋತೀವಿ ಮನ್ಯಾಗ ಇರ್ತೀವೋ ಅಂತ. ಮತ್ತು ನೀನೇ ಮನ್ಯಾಗ ಇರೋಕೆ ಗೂಟಕ್ಕೆ ಪಡ್ಕೊಂಡು ಹಿಂಗೆ ಅಂತಾರೆ. ಮತ್ತು ನಿನ್ನ ಮ್ಯಾಗನ ದಾಳಿ ಅವರು ಏನು ಕೇಳಕ್ಕೆ ಹೋಗ್ಬೇಡ ಹಾಳಾಗಿ ಹೋಗ್ಲಕ್ಕ ಅಲ್ಲಿ ಬಿಡಕ್ಕೆ ನಿಂತೆ ನೋಡ್ಕೊಳಕ್ಕ. ನೀನೊಂದು ಪೈಪ್ ತಂದು ತುಂಬ್ಕೊಂಕೇರಿ ಹೋಗತ್ತೆ ಒಳಕಿಟ್ಟು ನೀನೇ ಹುಷಾರಾಗಿರು ಅಂತೇಳಿ ಹೇಳೋದ್ರಿ. ಸಾಕು ಸ್ನೇಹಿತರೆ. ಆ ಚುಗಮತ್ತಿ ಬೆಲೆ ಕೊಟ್ಟು ನಾ ಕೇಳಕ್ಕೆ ಹೋಗ್ತಿದ್ದಿಲ್ಲ. ಏನಿಲ್ಲ ನಾ ಕೇಳಕ್ಕೆ ಹೋಗಲ್ಲ. ಆದ್ರೂ ನಾವು ಇವಾಗ 2 ದಿನ ಮನಸ್ಸಿಗೆ ಹಿಂಗೆ ಮಾಡ್ತಾರಲ್ಲ ಇವರು ಮಾಡ್ಕೊಂಡು ತಿಂದ್ರೆ ಈ ಥರ ಮಾಡ್ತಾರಲ್ಲ ಅಂಥೇಳಿ ಮನ್ಸಿಗೆ 2 ದಿನ ಭಾಳ ಬೇಜಾರಾಗುತ್ತೆ ರೀ. ನಾ ಮತ್ತೆ ಹೋಗುತ್ತೀರ ಮತ್ತು ಬರ್ರಿ ಹೋಗೋಣ್ರಿ. ಮತ್ತು 9:30 ಟೈಮು ಚಪಾತಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿರಿ ಇಲ್ಲಿ ಚಪಾತಿ ಮಾಡಿದೆ. ಚಪಾತಿನ ಉಬ್ಬಾಕತ್ತೈತ್ರಿ. ಒಂದು ಸ್ವಲ್ಪ ಸಣ್ಣ ಆಯಿತು. 3 ಇದು ಹಿಡ್ದು ಮಾಡೀನಿ ರೀ. ಅದನ್ನು ಉಳ್ಳಿ 3 ಉಳಿದು ರೀ. 2 ಉಳ್ಳಿ ಹಿಡಿದು ಮಾಡಬೇಕಾಗಿತ್ತು. ಒಂದು ಎಕ್ಸ್ಟ್ರಾ ಉಳಿತು. ಅದನ್ನಾರ ಯಾಕೆ ಇದು ಮಾಡೋದು ವೇಸ್ಟ್ ಅಂತೇಳಿ 3 ಹಿಡಿದು ಮಾಡೀನಿ. ಸಣ್ಣಗಿಟ್ಟು ಬೇಯಿಸ್ಬೇಕು ರೀ. ಇವು ಚಪಾತಿ ಬಿಚ್ಚಿ ತಟ್ಟಿಗೆ ಹಾಕ್ತೀನಿ ರೀ. ನೋಡಿ ಬಾಂಡೆ ಅದು ಇಷ್ಟು ಕಸ ಗೂಡಿಸಿ ಮುಸ್ರಿ ತಿಕ್ಕಿ ಬಟ್ಟೆ ಒಗೆದು ಎಲ್ಲ ಕೆಲಸ ಮುಗಿಸ್ತೀನಿ ರೀ. ಕೆಲಸ ಮುಗಿಸ್ಕೊಂಡು ಮುದ್ದೆ ರೆಡಿಯಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಇದು ವಿಡಿಯೋ ಭಾಗ 1 ಬರುತ್ತೆ ರೀ. ಒಂದು ವಿಡಿಯೋ ಭಾಗ 2 ಬರುತ್ತೆ ನೋಡಿ. ಮುದ್ದೆ ಹಾಕುವಾಗ ವಿಡಿಯೋ ಕಂಟಿನ್ಯೂ ಮಾಡಿದ್ದು ಮತ್ತು ಫೋನ್ ತಂದಿದ್ದು ಭಾಗ 2 ವಿಡಿಯೋ ಬರ್ತೀನಿ ನೋಡೋಣ ರೀ. ಫೋನ್ ತರಕ್ಕೆ ಹೋಗ್ಬೇಕನ್ನೈತೆ. 10 ದಿನ ಆಯ್ತು ರೀ ಫೋನ್ ತರ್ತೀನಿ ಅಂತ ಹೇಳಕತ್ತಿ. ಇನ್ನೂ ಆಗ್ತಾಯಿಲ್ಲ. ಇವತ್ತು ಕಾಲ ಕೂಡಿ ಬಂದೈತೇನಿಲ್ಲ ಅಂತ ನನಗೆ ರೀ. ಅಣ್ಣ ಹೇಳ್ಯಾನ್ರಿ. ಆದ್ರೆ ನೀನು ಸಂಜೆನೇ ಫೋನ್ ಹಚ್ಚಿದ ಅಣ್ಣ ಹೋಗು ನವಿ ಫೋನ್ ತೊಗೊಂಬರ್ರಿ ಇವತ್ತು ಅಂತ ಹೇಳ್ಯಾನ. ಏನಾಗುತ್ತಾ ನೋಡೋಣ ರೀ. ಬರ್ರಿ ಮತ್ತು ವಿಡಿಯೋ ಭಾಗ 2 ಬರ್ತಾ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾರಿಗೆ